ಈ ಬಣ ಬಡಿದಾಟದ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವ ವಿಚಾರ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಪರದಲ್ಲಿ ಬಣ ಬಡಿದಾಟ ಅಷ್ಟೇ ಅಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಬೇರೆಯವರ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಪೇಪರ್ ಸಿಂಹನ ರೀತಿ ಸಿದ್ದರಾಮಯ್ಯನ ಕಾಲಿಗೆ ಬಿದ್ದಿಲ್ಲ. ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಈಗ ರೇಣುಕಾಚಾರ್ಯ ಗುಡುಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ರೇಣುಕಾಚಾರ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಸಲಾಂ ಹೊಡೆಯೋ ಕೆಲಸ ಮಾಡಿಲ್ಲ ಅಂದಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ಅಂತ ಸಿದ್ದರಾಮಯ್ಯ ಈಗ ಹೇಳ್ತಾರ, ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಿಲ್ವಾ? ಅಲ್ಲಿಯ ಕಾಂಗ್ರೆಸ್ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ? ಆ ಹೊಂದಾಣಿಕೆ ರಾಜಕಾರಣ ನಾನು ಹೋಗಿದ್ದು ಸಿದ್ದರಾಮಯ್ಯನ, ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಕೃಷ್ಣ ಬೈರೇಗೌಡರನ್ನ, ನಾರಾಯಣಸ್ವಾಮಿನ, ಎಸ್ ಮಲ್ಲಿಕಾರ್ಜುನ ಭೇಟಿ ಮಾಡಿದ್ದು. ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬರಗಾಲ ಪಟ್ಟಿಯಲ್ಲಿ ಸೇರಿಸಬೇಕು. ಹಿಂದೆ ನಾವು ತಂದಿರ್ತಕ್ಕಂಥ ಅನುದಾನಗಳು ಪೆಂಡಿಂಗ್ ಆಗಿದ್ದು ಅದನ್ನು ಬಿಡುಗಡೆ ಮಾಡಿದ್ದು ಓಪನ್ ಪತ್ರ ಕೊಟ್ಟಿದ್ದೀನಿ ರೀ ಮೇಡಮ್ ರೇ, ಪತ್ರ ಕೊಟ್ಟಿದ್ದೀನಿ, ದಾಖಲೆ ಸಮೇತ ಹೋಗಿದ್ದೀನಿ. ನಾನೇನು ಯಾರಿಗೂ ಖಾಲಿ ಬಿದ್ದಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ನಾವು ನಮ್ಮದೇ ಆದ ಪಕ್ಷದ ಒಂದು ತತ್ವ ಸಿದ್ಧಾಂತ, ಒಬ್ಬ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡೋಕ್ಕೂ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಜನಾಶೀರ್ವಾದ ನಮ್ಮ ಜೊತೆಗಿದೆ. ತಾಂತ್ರಿಕವಾಗಿ ಸೋತಿರ್ಬೋದು, ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಗೆ ಎಲ್ಲ ಕಡೆ ಹೋದ್ರ ಗೌರವ ಇದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅವರು. ಸಿದ್ದರಾಮಯ್ಯ ಈಗ ಹೇಳ್ತಾರ, ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಿಲ್ವಾ? ಅಲ್ಲಿಯ ಕಾಂಗ್ರೆಸ್ ಸಚಿವ ಈ ಬಣ ಬಡಿದಾಟದ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವ ವಿಚಾರ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಪರದಲ್ಲಿ ಬಣ ಬಡಿದಾಟ ಅಷ್ಟೇ ಅಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಬೇರೆಯವರ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಪೇಪರ್ ಸಿಂಹನ ರೀತಿ ಸಿದ್ದರಾಮಯ್ಯನ ಕಾಲಿಗೆ ಬಿದ್ದಿಲ್ಲ. ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಈಗ ರೇಣುಕಾಚಾರ್ಯ ಗುಡುಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ರೇಣುಕಾಚಾರ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಸಲಾಂ ಹೊಡೆಯೋ ಕೆಲಸ ಮಾಡಿಲ್ಲ ಅಂದಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ಅಂತ ಸಿದ್ದರಾಮಯ್ಯ ಈಗ ಹೇಳ್ತಾರ, ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಿಲ್ವಾ? ಅಲ್ಲಿಯ ಕಾಂಗ್ರೆಸ್ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ? ಆ ಹೊಂದಾಣಿಕೆ ರಾಜಕಾರಣ ಹೇಳಿದ್ದು. ನಾನು ಹೋಗಿದ್ದು ಸಿದ್ದರಾಮಯ್ಯನ, ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಕೃಷ್ಣ ಬೈರೇಗೌಡರನ್ನ, ನಾರಾಯಣಸ್ವಾಮಿನ, ಎಸ್ ಮಲ್ಲಿಕಾರ್ಜುನ ಭೇಟಿ ಮಾಡಿದ್ದು. ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬರಗಾಲ ಪಟ್ಟಿಯಲ್ಲಿ ಸೇರಿಸಬೇಕು. ಹಿಂದೆ ನಾವು ತಂದಿರ್ತಕ್ಕಂಥ ಅನುದಾನಗಳು ಪೆಂಡಿಂಗ್ ಆಗಿದ್ದು ಅದನ್ನು ಬಿಡುಗಡೆ ಮಾಡಿದ್ದು ಓಪನ್ ಪತ್ರ ಕೊಟ್ಟಿದ್ದೀನಿ ರೀ ಮೇಡಮ್ ರೇ, ಪತ್ರ ಕೊಟ್ಟಿದ್ದೀನಿ, ದಾಖಲೆ ಸಮೇತ ಹೋಗಿದ್ದೀನಿ. ನಾನೇನು ಯಾರಿಗೂ ಖಾಲಿ ಬಿದ್ದಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ನಾವು ನಮ್ಮದೇ ಆದ ಪಕ್ಷದ ಒಂದು ತತ್ವ ಸಿದ್ಧಾಂತ, ಒಬ್ಬ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡೋಕ್ಕೂ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಜನಾಶೀರ್ವಾದ ನಮ್ಮ ಜೊತೆಗಿದೆ. ತಾಂತ್ರಿಕವಾಗಿ ಸೋತಿರ್ಬೋದು, ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಗೆ ಎಲ್ಲ ಕಡೆ ಹೋದ್ರ ಗೌರವ ಇದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅವರು. ಸಿದ್ದರಾಮಯ್ಯ ಈಗ ಹೇಳ್ತಾರ, ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಿಲ್ವಾ? ಅಲ್ಲಿಯ ಕಾಂಗ್ರೆಸ್ ಸಚಿವ ಈ ಬಣ ಬಡಿದಾಟದ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವ ವಿಚಾರ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಪರದಲ್ಲಿ ಬಣ ಬಡಿದಾಟ ಅಷ್ಟೇ ಅಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಬೇರೆಯವರ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಪೇಪರ್ ಸಿಂಹನ ರೀತಿ ಸಿದ್ದರಾಮಯ್ಯನ ಕಾಲಿಗೆ ಬಿದ್ದಿಲ್ಲ. ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಈಗ ರೇಣುಕಾಚಾರ್ಯ ಗುಡುಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ರೇಣುಕಾಚಾರ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಸಲಾಂ ಹೊಡೆಯೋ ಕೆಲಸ ಮಾಡಿಲ್ಲ ಅಂದಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ಅಂತ ಸಿದ್ದರಾಮಯ್ಯ ಈಗ ಹೇಳ್ತಾರ, ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಿಲ್ವಾ?
ಅಲ್ಲಿಯ ಕಾಂಗ್ರೆಸ್ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ? ಆ ಹೊಂದಾಣಿಕೆ ಹೋದ್ರೆ ಅವರು ಹೋದ್ರು, ಹೊಂದಾಣಿಕೆ ಏನ್ ಮಾಡ್ಬೇಕು? ನೀವು ಹೋದ್ರೆ ಸಿದ್ದರಾಮಯ್ಯನವರಿಗೆ ತಗೊಂಡು ಪ್ರತಾಪ್ ಸಿಂಹ ಅವರು ಕಾಲಿಗೆ ಬಿದ್ರು, ಕಾರ್ಯಕರ್ತರು ಬಾಯಿ ಬಡ್ಕೊಳ್ಬೇಕು. ನಾನು ಹೋಗಿದ್ದು ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಕೃಷ್ಣ ಬೈರೇಗೌಡರನ್ನ ನಾರಾಯಣ ಸ್ವಾಮಿನ SS ಮಲ್ಲಿಕಾರ್ಜುನ ಭೇಟಿ ಮಾಡಿದ್ದು. ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬರಗಾಲ ಪಟ್ಟಿಯಲ್ಲಿ ಸೇರಿಸಬೇಕು. ಹಿಂದೆ ನಾವು ತಂದಿರ್ತಕ್ಕಂಥ ಅನುದಾನಗಳು ಪೆಂಡಿಂಗ್ ಆಗಿದ್ದು ಅದನ್ನು ಬಿಡುಗಡೆ ಮಾಡಿದ್ದು ಓಪನ್ ಪತ್ರ ಕೊಟ್ಟಿದ್ದೀನಿ ರೀ ಮೇಡಮ್ ರೇ, ಪತ್ರ ಕೊಟ್ಟಿದ್ದೀನಿ, ದಾಖಲೆ ಸಮೇತ ಹೋಗಿದ್ದೀನಿ. ನಾನೇನು ಯಾರಿಗೂ ಖಾಲಿ ಬಿದ್ದಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ನಾವು ನಮ್ಮದೇ ಆದ ಪಕ್ಷದ ಒಂದು ತತ್ವ ಸಿದ್ಧಾಂತ, ಒಬ್ಬ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡೋಕ್ಕೂ ಕ್ಷೇತ್ರದಲ್ಲಿ ನಾ ಕೆಲಸ ಮಾಡಿದ್ದೀನಿ. ಜನಾಶೀರ್ವಾದ ನಮ್ಮ ಜೊತೆಗಿದೆ. ತಾಂತ್ರಿಕವಾಗಿ ಸೋತಿರ್ಬೋದು, ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಗೆ ಎಲ್ಲ ಕಡೆ ಹೋದ್ರ ಗೌರವ ಇದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅವರು. ಸಿದ್ದರಾಮಯ್ಯ ಈಗ ಹೇಳ್ತಾರ ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಲಿಲ್ವಾ? ಅಲ್ಲಿಯ ಕಾಂಗ್ರೆಸ್ ಸಚಿವ ಈ ಬಣ ಬಡಿದಾಟದ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವ ವಿಚಾರ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಪಡದಲ್ಲಿ ಬಣ ಬಡಿದಾಟ ಅಷ್ಟೇ ಅಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಬೇರೆಯವರ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಪೇಪರ್ ಸಿಂಹನ ರೀತಿ ಸಿದ್ದರಾಮಯ್ಯನ ಕಾಲಿಗೆ ಬಿದ್ದಿಲ್ಲ. ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಈಗ ರೇಣುಕಾಚಾರ್ಯ ಗುಡುಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ರೇಣುಕಾಚಾರ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಸಲಾಂ ಹೊಡೆಯೋ ಕೆಲಸ ಮಾಡಿಲ್ಲ ಅಂದಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ಅಂತ ಸಿದ್ದರಾಮಯ್ಯ ಈಗ ಹೇಳ್ತಾರ ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಲಿಲ್ವಾ? ಅಲ್ಲಿಯ ಕಾಂಗ್ರೆಸ್ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ? ಆ ಹೊಂದಾಣಿಕೆ ಏನ್ ಮಾಡ್ಬೇಕು? ನೀವು ಹೋದ್ರೆ ಸಿದ್ದರಾಮಯ್ಯನವರಿಗೆ ತಗೊಂಡು ಪ್ರತಾಪ್ ಸಿಂಹ ಅವರು ಕಾಲಿಗೆ ಬಿದ್ರು, ಕಾರ್ಯಕರ್ತರು ಬಾಯಿ ಬಡ್ಕೊಳ್ಬೇಕು. ನಾನು ಹೋಗಿದ್ದು ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಕೃಷ್ಣ ಬೈರೇಗೌಡರನ್ನ ನಾರಾಯಣ ಸ್ವಾಮಿನ SS ಮಲ್ಲಿಕಾರ್ಜುನ ಭೇಟಿ ಮಾಡಿದ್ದು. ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬರಗಾಲ ಪಟ್ಟಿಯಲ್ಲಿ ಸೇರಿಸಬೇಕು. ಹಿಂದೆ ನಾವು ತಂದಿರ್ತಕ್ಕಂಥ ಅನುದಾನಗಳು ಪೆಂಡಿಂಗ್ ಆಗಿದ್ದು ಅದನ್ನು ಬಿಡುಗಡೆ ಮಾಡಿದ್ದು ಓಪನ್ ಪತ್ರ ಕೊಟ್ಟಿದ್ದೀನಿ ರೀ ಮೇಡಮ್ ರೇ, ಪತ್ರ ಕೊಟ್ಟಿದ್ದೀನಿ, ದಾಖಲೆ ಸಮೇತ ಹೋಗಿದ್ದೀನಿ. ನಾನೇನು ಯಾರಿಗೂ ಖಾಲಿ ಬಿದ್ದಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ನಾವು ನಮ್ಮದೇ ಆದ ಪಕ್ಷದ ಒಂದು ತತ್ವ ಸಿದ್ಧಾಂತ, ಒಬ್ಬ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡೋಕ್ಕೂ ಕ್ಷೇತ್ರದಲ್ಲಿ ನಾ ಕೆಲಸ ಮಾಡಿದ್ದೀನಿ. ಜನಾಶೀರ್ವಾದ ನಮ್ಮ ಜೊತೆಗಿದೆ. ತಾಂತ್ರಿಕವಾಗಿ ಸೋತಿರ್ಬೋದು, ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಗೆ ಎಲ್ಲ ಕಡೆ ಹೋದ್ರ ಗೌರವ ಇದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅವರು. ಸಿದ್ದರಾಮಯ್ಯ ಈಗ ಹೇಳ್ತಾರ ಪೇಪರ್ ಸಿಂಹ ಹೇಳ್ತಾರಲ್ರಿ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ನೀನು ಸಿದ್ದರಾಮಯ್ಯ ಖಾಲಿ ಬೀಳಲಿಲ್ವಾ? ಅಲ್ಲಿಯ ಕಾಂಗ್ರೆಸ್ ಸಚಿವ